ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಎಲ್ಲರೂ ಮಲ್ಕೊಂಡಿದ್ದಾರೆ. ಅಮ್ಮರ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀವಲ್ವ. ನೈಟ್ ಮಲ್ಕೊಂಡಾಗ 1 ಗಂಟೆ ಆಗಿತ್ತು. ಬೆಳಗ್ಗೆ ಮತ್ತು 5 ಗಂಟೆಗೆ ಬಸ್ ಬಿಟ್ರು. ಅಮ್ಮ ಎದ್ದೊಳ್ಳೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎದ್ದು ಸ್ನಾನ ಮಾಡಿಕೊಂಡು ಸ್ವಲ್ಪ ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಲಕ್ಷ್ಮಿ ಹತ್ರ ರೆಡಿ ಮಾಡಬೇಕು. 5:30 6 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡೋದಕ್ಕಾಗಲ್ಲ. ಒಂದು 7:30 8 ಗಂಟೆ ಆಗುತ್ತೆ, ಪರವಾಗಿಲ್ಲ. ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮಕ್ಕಳಿರೋ ಮನೇಲಂತೂ ಅವ್ರನ್ನ ಕಟ್ಕೊಂಡು ಕೆಲಸ ಮಾಡೋಷ್ಟರಲ್ಲಿ ನಿಜ ಸಾಕಾಗೋಗ್ಬಿಡುತ್ತೆ. ನಮ್ಮ ಅಪ್ಪು ಮಲ್ಕೊಂಡಾಗ 1:30 ಅನಿಸುತ್ತೆ. ನಾನು 1 ಗಂಟೆಗೆ ಮಲ್ಕೊಂಡೆ. ಪೂಜಾನು 1:30ಗೆ ಮಲಗಿಸಿದ್ಲು. ಇವಾಗ ಬೇಗ ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು ಲಕ್ಷ್ಮಿಗೆಲ್ಲ ಊದ್ದು ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವಾಗ ಫಸ್ಟ್ ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಲಕ್ಷ್ಮಿ ಹತ್ರ ರೆಡಿ ಮಾಡ್ಕೊತೀನಿ. ನಾನು ಸೀರೆ ಹಾಕ್ಕೊಂಡು ನಾನು ರೆಡಿಯಾಗಿ ಬಂದು ಇವಾಗ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊಂಡು ದೀಪ ಹಚ್ತಾ ಇದ್ದೀನಿ. ಪೂಜಾ ಇನ್ನೂ ರೆಡಿಯಾಗಿರಲಿಲ್ಲ. ಅಪ್ಪು ಎದ್ದಿದ್ದ, ಅವನು ರೆಡಿ ಮಾಡಬೇಕು, ಅವಳು ರೆಡಿ ಆಗಬೇಕು. ತುಂಬ ಲೇಟ್ ಆಗುತ್ತೆ, ನೀನು ಪೂಜೆ ಮಾಡು, ಆಮೇಲೆ ನಾನು ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವಳಂದ್ಲು. ಅದಕ್ಕೆ ನಾನು ದೀಪ ಹಚ್ಬಿಡೋಣ, ತುಂಬ ಲೇಟ್ ಆಗಿಬಿಡುತ್ತೆ, ಅವಳನ್ನ ಕಾಯಿದ್ರೆ ನನಗೂ ಇಲ್ಲಿ ದೀಪ ಹಚ್ಚೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಪೂಜೆನ ಶುರು ಮಾಡಿಕೊಂಡೆ. ಟೈಮ್ ಬಂದು ಒಂದು 8 ಗಂಟೆ 8:15 ಏನೋ ಆಗಿತ್ತು ಅಂತ ಅನಿಸುತ್ತೆ. ನಾವು ಪೂಜೆ ಶುರು ಮಾಡೋಷ್ಟರಲ್ಲೇ ಟೈಮ್ ಆಗಿಬಿಡ್ತು. ಅಷ್ಟೆಲ್ಲ ಹಿಂದಿನ ದಿನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರು. ಬೆಳಗ್ಗೆ ಎದ್ದು ಲಕ್ಷ್ಮಿಗೆ ಅಲಂಕಾರ ಮಾಡಿ ಮತ್ತು ನೀಟಾಗಿ ತಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ಯಾವ್ಯಾವುದನ್ನು ಎಲ್ಲೆಲ್ಲಿ ಇಡಬೇಕು ಅದನ್ನೆಲ್ಲ ನೀಟಾಗಿ ಇಟ್ಟು ನಾನು ಪೂಜೆ ಮಾಡೋಷ್ಟರಲ್ಲಿ ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. 4:45ಗೆ ಎದ್ದೆ, ಆದ್ರೂ ಟೈಮ್ ಆಗಿದೆ ಗೊತ್ತಾಗಲಿಲ್ಲ. ಅಮ್ಮನೂ ಪಾಪ ತುಂಬಾ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಏನಾದರೂ ಅದನ್ನು ಕೊಡೋದು ಇದನ್ನು ಕೊಡೋದು, ನಾನೊಂದು ಕಡೆಯಲ್ಲೆಲ್ಲ ಜೋಡಿಸ್ಕೊತಾಯಿದ್ರೆ ಒಂದಲ್ಲ ಒಂದನ್ನೇನಾದರೂ ಎತ್ಕೊಡೋದು, ಪಾಪ ಈ ರೀತಿ ಮಾಡ್ತಾಯಿದ್ರು. ಅಮ್ಮ ನಾನು ಇಬ್ಬರೇ ಸ್ನಾನ ಮಾಡಿಕೊಂಡು ಫಸ್ಟ್ ರೆಡಿಯಾಗಿ ಪೂಜೆ ಕಡೆ ನಿಂತ್ಕೊಂಡ್ಬಿಟ್ವಿ. ಹೇಳ್ಬಿಟ್ಟು ಇದೇ ಪೇಪರ್ ತಂದು ಕೊಟ್ಟಿದ್ದೀಯ, ಇದನ್ನ ಹಚ್ಕೊಳ್ಳೋದು ಇಟ್ಕೊಳ್ಳುವ. ನೀವು ಹೋಗ್ಬೇಕಾಯ್ತದ ಇಲ್ಲಿದ್ರೆ ನೋಡ ಹೋಯ್ತಾನೆ ಇಲ್ಲಿ ನಮ್ಮೂರಲ್ಲಿ. ಹೋಗಂಗಿಲ್ಲ ಮಿಸ್ಸಿಗಿದ್ದಿದ್ರೆ ಕರೆಯೋರು ಬರೋ ರಿಕ್ಷಿ ಅಂತ. ಇನ್ನ ಯಾವ ಮಿಸ್ ಹೇಳೋ? ಲಕ್ಷ್ಮಿ ಮಿಸ್ಸು. ಆ ವಾರ ಮ್ಯಾಕ್ ಮಾಡ್ಬಿಟ್ಟು ಜಡೆ ಕೆಳಕ್ಕೆ ಹಾಕಿದ್ರೆ ಆಯ್ತಿತ್ತೇನೋ ಅನಿಸ್ತು. ಲೆಫ್ಟ್ ಸೈಡ್ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಮಾಡ್ಬಿಡ್ತೀವಿ. ದೀಪ ಬೇಕು ದಿನದಾಗೆಲ್ಲ ಇದೆಲ್ಲ ನೀನು ಸೇಮ್ ರುಚಿತ ಹಿಂಗ ಸರೋಯ್ತಾ? ದೀಪ ಹಚ್ಚೋದ ಹಿಡಿಬೇಕಂತ ಹಿಡ್ಕೊಳವ. ಹೊಚ್ಚಾಯ್ತಲ್ಲ ಇನ್ನೇನು. ಲಕ್ಷ್ಮಿ ಗಂಟೆ ತಗೊಬ್ರ. ಅದನ್ನು ಹಂಗೆ ಹಿಡ್ಕೋ. ಕೈ ಮುಖ ದಳ್ಳಾಡ್ತದೆ ಕ್ಯಾಮ್ರಾ.
ನನ್ನ ಮೊಮ್ಮಗ ಕಾಯಿ ಹಿಡಿಯೋದು ತುಂಬಿಸಿ ಹೆಂಗೆ ಹೊಡ್ಕೋತಂಗೆ ಗೊತ್ತಾ ನೋಡು. ವೆರಿ ಗುಡ್. ನೋಡಲ್ಲಿ ಹೆಂಗೋಯ್ತಾಳೆ. ನಾವು ಹಿಂದೆ ಬೇರೆ ಹೋಗ್ಬೇಕು. ಸುಮ್ಮನಿರಾಯ್ತು. ಕೈ ಮುಕ್ಕ ಒಳ್ಳೆ ವಿದ್ಯೆ ಬುದ್ಧಿ ಕೊಡವ ನಂಗೆ ಅಂತ. ಇಲ್ಲಿಗೆ ಬರವಾ? ಹ್ಞೂ ಹಾಕು. ಏ ಇಲ್ಲ ಬಾರೋ. ಹ್ಞೂ ಸ್ಟ್ರೈಟಾಗಿ ಇಟ್ಕೊಳಪ್ಪ. ಅವಳು ಮುಂದೆ ಕೂತ್ಕೋ ನೀಟಾಗಿ. ಏನು ಇಷ್ಟೊಂದು ಕಟ್ಕೊಂಡಿದ್ದ? ಇದ್ರಲ್ಲಿ ಒಂದು ಕಟ್ಟಿದೆ. ಮಗ ಇದ ಆಯ್ತೈತೆ ಆಯ್ತದೆ ಆಯ್ತದೆ. ನಾನು ಯಾವಾಗ ಮುಡ್ದಿರ್ತಾರೆ ಅಂತ ಒಂದು ವಿಡಿಯೋ ಐತೆ. ಕತ್ರಿ ಕೊಡ ಮೇಲೆ ಕತ್ರಿನ ಚಾಕ ಬಾಯ್ತಿಗೆ ಎಲ್ಲ ಒಂದೊಂದು ಸೆಕೆಂಡ್ ತೋರಿಸ್ತಾ ಇಲ್ಲ ಮಗ ನಿಂತ್ರಲ್ಲಿ. ಮೇಲೆ ಆಯ್ತಾ ಅದೇ ಮೇಲೆ ತೋರಿಸ್ತಾ ಇದೆ. ನಿಮ್ಮನೇದೊಂದು ಬಿಟ್ಕೋಬೇಕಾಯ್ತು ಕಣವ. ನೀನೀಗ ನನ್ನ ಕಾಲು ಬಿಡ್ತೀಯಾ? ಹ್ಞೂ ಬಿಡಬೇಕು. ಹತ್ತಿರ ಕಾಲಿಗೆ ಏನು ಬಿದ್ದರೆ ಬೀಳು ಬೀಳು ಮಗನೇ ಬೀಳು. ಬಿದ್ನೆ ಬೀಳಿಲ್ಲ ಅವನು ಹೋದ. ಹೋಗಿ ಸುಮ್ಮನೆ ಬಿಡಿಸ್ಬೇಕಣವ. ಬೀಳಲಿಲ್ಲ ಕಣಮ್ಮ. ನಾನು ಏನು ಮಾಡೋಣಮ್ಮ ಅವನ್ನ? ನಿನ್ನ ಮಗನ ನಿನ್ನ ಮಗ ಅಯ್ಯಪ್ಪ. ಇಲ್ಲಿಗೆ ಲಾಸ್ಟೇ ನಮ್ಮ ಮತ್ತೆ ನೋಡಿ ಆರಾಮ ದೊಡ್ಡವನ ಕಾಲಿಗೆ ಬಿಡು ನೀನು. ನಾನು ಬಿದ್ದೆ. ನೀವೇನು ದೊಡ್ಡವರಲ್ವೇ? ಅವೆಲ್ಲ ರೆಡಿ ಯಾರೋ ಒಂದು 3 ಜನ ಮಾಡಿದ್ರಿ ಅಂತಾನ. ಅರ್ಶಿನ ಕುಂಕುಮ ಕೊಡಿ ಅಷ್ಟೇ ಸರಿನಾ? 3 ಜನ ಅಲ್ಲ 5 ಜನಕ್ಕೆ ಅಂತಾನೆ ಕರೆದಿದ್ದು. ಅಲ್ಲ ಕಣೆ, ಈಗ 5 ಜನ ಆದ್ರೆ ನಾ ಏನಂತ ಹೇಳ್ತಾ ಇದ್ದೇನು? ರಾಧಿಕಾ, ದೊಡವ, ಸವಿಯಕ್ಕ, ಹಳಿ ಕೂತ್ಕರೆ ಅತ್ತೇನು ಬರೋಳಿದ್ನಲ್ಲವ ಕೊಡ ಮೇಲೆ ನಾನು ಹಿಡ್ಕೊತೀನಿ. ಅತ್ತೆ ಯಾಕೆ ಮಾಡೋದು ಬೇಡ.
ಇವಾಗ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸಿ ಸಿಂಪಲ್ಲಾಗಿ ತಿಂಡಿಗೆ ಉಪ್ಪಿಟ್ಟನ್ನ ಮಾಡಿದ್ದೆ, ವೆಜಿಟೇಬಲ್ಸ್ ಎಲ್ಲ ಹಾಕಿ. ತಿಂಡಿ ಎಲ್ಲ ತಿಂದು ಮತ್ತು ಅಡುಗೆ ಕೆಲಸನೆಲ್ಲ ಹಿಂದೆಯೇ ಶುರು ಮಾಡ್ಕೊಂಡ್ಬಿಟ್ಟೆ. ಅಡುಗೆ ಎಲ್ಲ ಆಗೋಗ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂತ. ಪೂಜನ ಫ್ರೆಂಡ್ ಬರೋರಿದ್ದರು, ಹಾಗಾಗಿ ಮಧ್ಯಾಹ್ನ ಅಡುಗೆನೇ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಅಡುಗೆನೆಲ್ಲ ಪ್ರಿಪೇರ್ ಮಾಡಿ ನಾವು ತಿಂದು ಆಮೇಲೆ ಸಂಜೆ ಮೇಲೆ ನನ್ನ ಫೇವ್ರೆಟ್ ಜಾಗಕ್ಕೆ ಹೋಗ್ತಾಯಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅತ್ತೆ ಯಾವಾಗಲೂ ಕೇಳ್ತಿದ್ರು ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಅದಕ್ಕೆ ಹೆಂಗೋ ಬಂದಿದ್ವಲ್ಲ, ಫ್ರೀಯಾಗೂ ಇದ್ದೆ ನಾನು. ಬೆಳಗ್ಗೆಯಿಂದನೇ ಹಂಗೆ ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು. ಇವಾಗ ನಾನು ಮತ್ತು ಅತ್ತೆ, ರಕ್ಷಿ 3 ಜನನೂ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ನನ್ನ ರೆಗ್ಯುಲರ್ ವ್ಲಾಗ್ನ ನೋಡೋರಿಗೆ ಗೊತ್ತಿರುತ್ತೆ, ಈ ತಾಯಿ ಹಬ್ಬ ಆಗಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಮದ್ದೂರಿನ ಸುತ್ತಮುತ್ತ ಇರೋರಿಗೆ ಈ ತಾಯಿ ಎಲ್ಲರಿಗೂ ಗೊತ್ತಿರುತ್ತೆ. ಸಂಜೆ ಪೂಜೆ ನಡೀತಾ ಇತ್ತು ನಾವು ಹೋದಾಗ. ಸಂಜೆ ಪೂಜೆನೆಲ್ಲ ಮುಗಿಸ್ಕೊಂಡು ತಾಯಿ ಆಶೀರ್ವಾದ ತೊಗೊಂಡು ಅತ್ತೆಗೂ ದೇವಸ್ಥಾನನ ತೋರಿಸ್ಕೊಂಡು ಬಂದೆ. ಫಸ್ಟು ಬೇರೆ ಥರ ಇತ್ತು, ಇವಾಗ ಹೊಸ್ದಾಗಿ ದೇವಸ್ಥಾನನ ಮಾಡಿರುವಂಥದ್ದು ಇವರು. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅವತ್ತಂತೂ ತಾಯಿಗೆ. ಪ್ರತಿ ಸರಿನೂ ಅವತ್ತಿನ ದಿನ ಏನಿರುತ್ತೋ ಅದ್ರ ವಿಶೇಷವಾದ ದಿನಗಳಿದ್ದರೆ ಅದರದ್ದೇ ವಿಶೇಷತೆಯಿಂದನೇ ಅಲಂಕಾರನೂ ಸುದ ಮಾಡ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆ ಕಡೆ ಹೊರಡ್ತಾ ಇದ್ದೀವಿ. ಊರೊಳಗಡೆ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಕಾಡಲ್ಲಿ ಒಂದು ದೇವಸ್ಥಾನ ಇದೆ. ಮೂಲ ದೇವಸ್ಥಾನ ಬಂದು ಕಾಡಲ್ಲಿರುವಂಥದ್ದು. ಅಲ್ಲಿಗೆ ಹೋದ್ವಿ. ಅಲ್ಲಿ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಟೈಮ್ ಆಲ್ರೆಡಿ ಬಂದು 6 ಗಂಟೆ 6:15 ಏನೋ ಆಗಿಬಿಟ್ಟಿತ್ತು ನಾವು ಹೋಗೋಷ್ಟರಲ್ಲಿ. ಅಷ್ಟೊತ್ತವರೆಗೂ ಓಪನ್ ಇರಲ್ಲ. ಆದರೂ ಶುಕ್ರವಾರ ಅಲ್ವಾ ನೋಡೋಣ ಅಂಥೇಳಿ ಹೋಗಿದ್ದೆ. ಕೊನೆಗೂ ಓಪನ್ ಇರಲಿಲ್ಲ. ಅಲ್ಲಿ ದರ್ಶನ ಮಾಡೋದಕ್ಕಾಗಲಿಲ್ಲ, ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು ಮತ್ತು ಸ್ಕ್ರೀನು ಹಾಕ್ಬಿಟ್ಟಿದ್ರು. ಹಾಗಾಗಿ ನೋಡೋದಕ್ಕಾಗಲಿಲ್ಲ ತಾಯಿನ. ಅಲ್ಲಿಂದ ನಾವು ಮನೆ ಕಡೆ ಬಂದ್ವಿ. ಅಮ್ಮನ ಮನೆ ಕಡೆ ಅಂದರೆ ಮದ್ದೂರು ಕಡೆ ಎಲ್ಲ ಬರೀ ಗದ್ದೆ ಮಾಡೋದು ಜಾಸ್ತಿ ಅಲ್ವಾ, ಆ ಕಡೆ ನೋಡೋದೇ ಒಂಥರ ಚೆಂದ. ಸಂಜೆ ಬಂದು ಕುಂಕುಮಕ್ಕೆ ಎಲ್ಲರಿಗೂ ಕೊಟ್ಬಿಟ್ಟು ತಾಯಿಗೆ ಆರತಿನ ಮಾಡಿ, ಅಂದರೆ ರತ್ನೀರು ಮಾಡಬೇಕು, ಅದನ್ನು ಮಾಡಿಬಿಟ್ಟು ಲಕ್ಷ್ಮಿನ ಸಡ್ಲಿಸ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ನನಗಂತೂ. ಅದಕ್ಕೆ ಅಮ್ಮ ಎಲ್ಲರೂ ಕುಂಕುಮ ತೊಗೊಂಡೋಗ್ಬಿಟ್ಟು ಆಮೇಲೆ ಸಡ್ಲಿಸೋಣ ಅಂತ ಹೇಳಿದರು. ನಮ್ಮ ಮನೇಲೂ ನಾನು ಅದೇ ರೀತಿ ಮಾಡೋದು. ಎಲ್ಲರೂ ಕುಂಕುಮ ತೊಗೊಂಡೋಗೋವರೆಗೂ ವೆಯ್ಟ್ ಮಾಡ್ತೀನಿ. ಮತ್ತು ನೈಟಲ್ಲಿ ಯಾವುದೂ ಒಳ್ಳೆಯದು ಆ ಥರದೆಲ್ಲ ಏನಿಲ್ಲ ಅಲ್ವಾ, ಆ ಟೈಮಲ್ಲಿ ಮಾಡಬಾರ್ದು ಈ ಟೈಮಲ್ಲಿ ಮಾಡಬಾರ್ದು ಅಂತ ಏನೂ ಇರೋದಿಲ್ಲ. ಹಾಗಾಗಿ ಸಂಜೆ ಒಂದು 8:30 9 ಗಂಟೆ ತಾಯಿನ ಸಡ್ಲಿಸುವಂಥ ಕಾರ್ಯಕ್ರಮನ ಇಟ್ಕೊಂಡ್ವಿ. ತಾಯಿನೆಲ್ಲ ಸಡ್ಲಿಸಿ ನಾವೆಲ್ಲರೂ ಊಟ ಮಾಡಿ, ನನಗೇನು ಊಟ ಮಾಡೋ ಥರ ಇರಲಿಲ್ಲ. ಸಂಜೆ 4 ಗಂಟೆಲೇನೋ ಊಟ ಮಾಡಿದ್ದೆ. ಅಮ್ಮರೆಲ್ಲರೂ ಊಟನ ಮಾಡಿದ್ರು. ತಾಯಿನ ಸಡ್ಲಿಸಿ ಅದರಲ್ಲಿ ಒಂದು ಹೂನ ತೊಗೊಂಡು ಮುಡ್ಕೊಂಡೆ. ಯಾವತ್ತೂ ಲಕ್ಷ್ಮಿನ ಸಡ್ಲಿಸ್ಬೇಕಾದ್ರೆ ಲಕ್ಷ್ಮಿ ಬಲಗಡೆಗೆ ಫಸ್ಟು ಸಡ್ಲಿಸ್ಬೇಕಂತೆ. ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಅದನ್ನೇ ಮಾಡಿದೆ. ನನ್ನ ಕೈಲಾದಂಥ ಮಟ್ಟಿಗೆ ನಾನು ಅಲಂಕಾರ ಮಾಡಿದ್ದೆ. ತುಂಬ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗೂ ಕಾಣಿಸ್ತಾಯಿತ್ತು. ಅಮ್ಮನೂ ಚೆನ್ನಾಗಿದೆ ಅಂತ ಅನಿಸ್ತದೆ ಹೇಳಿದ್ರು. ಹಬ್ಬ ಎಲ್ಲ ಆಯಿತು. ಇವಾಗ ಡ್ರೆಸ್ ಚೇಂಜ್ ಮಾಡಿ ದೇವರೆಲ್ಲ ಸಡ್ಲಿಸಿದ್ದಾಯಿತು. ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡಿ ಮಲ್ಕೋಬೇಕು. ನೈಟು ನಿದ್ದೆ ಇಲ್ಲ. ಮತ್ತು ರಕ್ಷಿಗೆ ಟೆಸ್ಟ್ ಇದೆ ಸೋಮವಾರದಿಂದ. ಹಾಗಾಗಿ ಸ್ವಲ್ಪ ಅವನಿಗೂ ಓದಿಸ್ಬೇಕು. ಪೂಜಾ ಮೇಲೆ ಹೋಗಿದ್ದಾಳೆ. ನಾನು ಇವಾಗ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಅವನು ಏನು ಮಾಡ್ತಾಯಿದ್ದಾನೆ ಮೇಲ್ಗಡೆ ಹೋಗಿ ನೋಡ್ಕೊಂಬರ್ಬೇಕು. ನಾವೆಲ್ಲರೂ ಈ ರೀತಿ ಹೊರಗಡೆ ಬಂದಾಗಲೇ ಮಕ್ಳಿಗೆ ಟೆಸ್ಟು ಅದು ಇದು ಇದ್ದರೆ ನಮಗೂ ಟೆನ್ಷನ್ ಜಾಸ್ತಿ. ಅವ್ರನ್ನ ಓದಿಸ್ಬೇಕು ಅದು ಇದು ಅಂತ ಹೇಳ್ಬಿಟ್ಟು ಏನೂ ಮಾಡೋದಕ್ಕಾಗಲ್ಲ. ಎಲ್ಲನೂ ಆಗಬೇಕು, ಹಬ್ಬನೂ ಆಗಬೇಕು, ಮಕ್ಕಳನ್ನೂ ಓದಿಸ್ಬೇಕು, ಎಲ್ಲನೂ ಮುಗಿಸ್ಬೇಕಲ್ವ. ಯಾವ ಊಟನೂ ಬೇಡ ಏನೂ ಬೇಡ ಅಂತ ಅನ್ನಿಸ್ತಾಯಿದೆ. ಸಂಜೆ 4 ಗಂಟೆಲಿ ಬಂದೆ. ಸಂಜೆಲಿ ಊಟ ಮಾಡಿಕೊಂಡು ಹೋಗಿದ್ದು. ಇವಾಗೇನು ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಬೆಳಗ್ಗೆ ನೀಟಾಗಿ ತಿಂಡಿ ತಿಂದಿದ್ದು ಅಂದರೆ ಬೆಳಗ್ಗೆನೇ ಸಮಾಧಾನವಾಗಿ ಎಲ್ಲರಿಗೂ ಊಟ ಕೊಟ್ಟು ನಾನು ಡ್ರೆಸ್ ಚೇಂಜ್ ಮಾಡಿ ಮಲ್ಕೋಬೇಕು. ಒಂದಷ್ಟು ಫೋಟೋಸ್ನ ತಗೊಂಡಿದ್ದೆ, ಅದನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಲಕ್ಷ್ಮಿನ ಅಲಂಕಾರ ಮಾಡಿದ್ದೆ ಅಂತ ನನಗೆ ಅನ್ನಿಸ್ತು. ನಿಮಗೆ ಯಾವ ರೀತಿ ಅನ್ನಿಸ್ತು ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂಥವ್ರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಹೆಣ್ಮಕ್ಳು ಸ್ಪೆಷಲಾಗಿ ಹಬ್ಬದ ದಿನ ರೆಡಿ ಆಗಿಬಿಟ್ರೆ ಫೋಟೋಸ್ ತೆಗೆಸ್ಕೊಳ್ಳೋದೇ ಒಂಥರ ಖುಷಿ ಅಲ್ವಾ. ಒಂದಷ್ಟು ಫೋಟೋಸ್ನ ಪೂಜೆ ತಗೊಟ್ಲು. ತುಂಬ ಜಾಸ್ತಿ ತೊಗೊಳೋದಕ್ಕಾಗಲಿಲ್ಲ.
ಸ್ವಲ್ಪನೇ ಫೋಟೋಸ್ನ ತಗೊಂಡ್ವಿ. ಮಕ್ಳುಗಳೆಲ್ಲ ಇದ್ರಲ್ಲ, ಅವರನ್ನ ಎತ್ಕೊಳ್ಳೋದು ಆಡಿಸೋದು ಇದರಲ್ಲೇ ನಮ್ಮ ಟೈಮ್ ಹೋಗ್ಬಿಡುತ್ತೆ. ಏನೂ ಅಷ್ಟೊಂದು ಫೋಟೋಸ್ ತಗೊಳ್ಳೋದಕ್ಕಾಗಲಿಲ್ಲ. ಈ ಒಂದು ವ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಮ್ಮನ ಮನೆಯ ಹಬ್ಬ ಮುಗೀತು, ಅಮ್ಮನಿಗೂ ಸಮಾಧಾನ ಆಯಿತು, ನಾವೆಲ್ಲರೂ ಹಬ್ಬಕ್ಕೆ ಸೇರಿದ್ವಲ್ಲ ಈ ಸರಿ. ಹಾಗಾಗಿ ಥ್ಯಾಂಕ್ ಯು.